ಮಹಾಮಳೆಯ ಮಹಾ ಕವರೇಜ್ ಇದು. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ರಿಲೀಸ್ ಮಾಡಲಾಗಿದ್ದು ಅಪಾಯದ ಮಟ್ಟ ಮೀರಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಛಾಯಾ ಭಗವತಿ ದೇವಾಲಯಕ್ಕೆ ಹೀಗಾಗಿ ಜಲಕಂಟಕ ಎದುರಾಗಿದೆ. ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧವಾಗಿರೋದು ಛಾಯಾ ಭಗವತಿ ದೇವಸ್ಥಾನ. ದೇಗುಲದ ಗರ್ಭಗುಡಿಯೊಳಕ್ಕೆ ನೀರು ನುಗ್ಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ದೇಗುಲದ ಮೇಲ್ಭಾಗದಲ್ಲಿ ಪೂಜೆಯನ್ನ ಅರ್ಚಕರು ನೆರವೇರಿಸಿದ್ದಾರೆ. ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಹ ಪರಿಸ್ಥಿತಿ. ಛಾಯಾ ಭಗವತಿ ದೇವಾಲಯದ ಚಿತ್ರಣ ನೋಡ್ತಾ ಇದ್ದೀವಿ. ಜೊತೆಗೆ ನದಿಯ ಹರಿವಿನ ವೇಗ ನೋಡಿ, ಬಹಳ ಅಪಾಯ ಇದೆ. ಎಲ್ಲವೂ ಮುಳುಗಡೆಯಾಗ್ತಾ ಇದೆ. ಯಾದಗಿರಿಯ ಚಿತ್ರಣ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ರಿಲೀಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ದೇವಾಲಯಕ್ಕೂ ಕೂಡ ಜಲಕಂಟಕ ಎದುರಾಗಿದೆ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿರುವುದರಿಂದ ಕೃಷ್ಣಾ ನದಿಗೆ 3 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ಕೂಡ ಹರಿಬಿಡಲಾಗಿರ್ತಕ್ಕಂಥದ್ದು. ಇದರಿಂದಾಗಿ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರ್ತಕ್ಕಂಥದ್ದು. ನಾವೀಗ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಏನು ನಾರಾಯಣಪುರ ಬಳಿ ಇರ್ತಕ್ಕಂಥ ಒಂದು ಕೃಷ್ಣಾ ನದಿಯ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. 3 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಕೃಷ್ಣಾ ನದಿಗೆ ಹರಿಬಿಟ್ಟಿರುವುದರಿಂದ ಆ ಅಪಾಯದ ಮಟ್ಟ ಮೀರಿ ಈಗ ಕೃಷ್ಣಾ ನದಿ ಹರಿತಾ ಇದೆ. ಕೃಷ್ಣಾ ನದಿಯ ಬೋರ್ಗರಿತ ಕೂಡ ಹೆಚ್ಚಾಗಿರುವುದರಿಂದ ಈಗ ಸಾಕಷ್ಟು ರೀತಿಯಿಂದ ಕೂಡ ನದಿ ತೀರದ ದೇವಾಲಯಗಳು ಹಾಗೂ ತೀರದ ಗ್ರಾಮಸ್ಥರಿಗೆ ಪ್ರವಾಹದ ಭೀತಿ ಕೂಡ ಶುರುವಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ದೃಶ್ಯವನ್ನು ಕೂಡ ತೋರಿಸ್ತಾ ಹೋಗ್ತೀವಿ. ಏನು ಕೃಷ್ಣಾ ನದಿ ತೀರದಲ್ಲಿರ್ತಕ್ಕಂತಹ ಏನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂತಹ ಛಾಯಾ ಭಗವತಿ ದೇವಾಲಯವು ಸಂಪೂರ್ಣವಾಗಿ ಕೂಡ ಜಲಾವೃತಗೊಂಡಿರ್ತಕ್ಕಂಥದ್ದು. ಅಂದರೆ ಛಾಯಾ ಭಗವತಿ ದೇವಾಲಯದ ಮೇಲಿರ್ತಕ್ಕಂತಹ ಏನು ಮಂಟಪವು ಸಹಿತ ಇಡೀ ಮಂಟಪ ಸುತ್ತಲೂ ಕೂಡ ನೀರು ಸುತ್ತುವರೆದಿರ್ತಕ್ಕಂಥದ್ದು. ಏನು ಅಲ್ಲಿ ಗರ್ಭಗುಡಿ ಇತ್ತು. ಆ ಗರ್ಭಗುಡಿ ಸಂಪೂರ್ಣವಾಗಿ ಕೂಡ ಮುಳುಗಡೆ ಆಗಿರೋದ್ರಿಂದ ಏನು ಛಾಯಾ ಭಗವತಿಯ ಒಂದು ಉತ್ಸವ ಮೂರ್ತಿಯನ್ನು ಮೇಲ್ಭಾಗದಲ್ಲಿ ಇಟ್ಟು ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಯಾಕಂದರೆ ದೇವಾಲಯದ ಹಲವು ಮೆಟ್ಟಿಲುಗಳು ಸಹ ಮುಳುಗಡೆ ಆಗಿರ್ತಕ್ಕಂಥದ್ದು. ಕೆಲವು ಮೆಟ್ಟಿಲುಗಳಿಂದ ಬಂದು ಇಲ್ಲಿ ಏನು ದೂರದಿಂದಲೇ ಕೂಡ ಭಕ್ತರು ದರ್ಶನ ಪಡಿತಕ್ಕಂತಹ ಒಂದು ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಏನು ಛಾಯಾ ಭಗವತಿ ಒಂದು ದೇವರ ದರ್ಶನ ಪಡೆಯಲು ಭಕ್ತರು ಬೇರೆ ಬೇರೆ ಗ್ರಾಮಗಳಿಂದ ಬಂದಿದ್ರು. ಅವರಿಗೆ ದರ್ಶನ ಭಾಗ್ಯ ಕೂಡ ಸಿಗ್ತಾ ಇಲ್ಲ. ಇದರಿಂದಾಗಿ ದೂರದ ಮೆಟ್ಟಿಲುಗಳಲ್ಲಿ ನಿಂತುಕೊಂಡು ಛಾಯಾ ಭಗವತಿಯ ದರ್ಶನ ಪಡಿತಕ್ಕಂತಹ ಕೆಲಸವನ್ನು ಕೂಡ ಇಲ್ಲಿನ ಭಕ್ತಾದಿಗಳು ಮಾಡ್ತಾ ಇರುವಂಥದ್ದು. ಏನು ಇದರಿಂದಾಗಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಛಾಯಾ ಭಗವತಿಗೆ ಜಲ ದಿಗ್ಬಂಧ ಉಂಟಾಗಿರೋದ್ರಿಂದ ಇಲ್ಲಿ ಅರ್ಚಕರಿದ್ದಾರೆ. ನಾನು ಮಾತಾಡಿಸ್ತೀನಿ. ಈಗ ಕೃಷ್ಣಾ ನದಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ. ಛಾಯಾ ಭಗವತಿ ದೇವಾಲಯ ಗರ್ಭಗುಡಿ ಮುಳುಗಿ ಹೋಗಿದೆ. ನೀವು ಯಾವ ರೀತಿ ಪೂಜೆ ಪುನಸ್ಕಾರ ಮಾಡ್ತಾರೆ ಮತ್ತು ಭಕ್ತರು ಯಾವ ರೀತಿ ದರ್ಶನ ಪಡ್ಕೊತಿದ್ದಾರೆ? ಅಲ್ಲಿ ಉತ್ಸವ ಮುಟ್ಟು ತಂದು ನಮ್ಮ ಕೊಡೆಕಲ್ಲು ತಂದು ಇಲ್ಲಿ ಉತ್ಸವ ಮುಟ್ಟು ತಂದು ಪೂಜೆ ಇಲ್ಲೇ ಅಲ್ಲೇ ಮ್ಯಾಗ ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಮತ್ತೆ ವಾಪಸ್ ಮುಟ್ಟು ಹೋಯ್ತು ನಮ್ಮ ಕೊಡೆಕಲ್ಲಿಗೆ. ಈಗ ಭಕ್ತರು ಕೂಡ ಬಹಳಷ್ಟು ಜನ ಬರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮಂಟಪ ಕೂಡ ಮುಳುಗಡೆ ಇದೆ, ಗರ್ಭಗುಡ ಕೂಡ ಮುಳುಗಡೆ. ನೀವು ಯಾವ ರೀತಿ ಪೂಜೆ ಮಾಡ್ತೀರಿ? ಅಲ್ಲೇ ಪೂಜೆ ಮಾಡ್ತೀವಿ. ಅಲ್ಲೇ ಕಾಯಿ ಹೊಡೆದು ಅಲ್ಲೇ ಮಂಗಾಟ ಮಾಡಿ ಅಲ್ಲೇ ಪೂಜೆ ಮಾಡಿ ಅಲ್ಲೇ ಪೂಜೆ ಮಾಡ್ತೀವಿ. ಇಲ್ಲ ಯಾರು ತಳಗೆ ಬರೋಣ ಅಂತಂದು ಕಗೋತೀವಿ. ಈಗ ಭಕ್ತರಿಗೆ ಹೇಳಿದ್ರ ಅಲ್ಲೇ ನಮಸ್ಕಾರ ಮಾಡಿ ಮಾಡಿ ಹೇಳಿ ಗೇಟ್ ಆಗಿಬಿಡ್ತೀವಿ. ಗೇಟಾಗಿ ಅಲ್ಲೇ ನಮಸ್ಕಾರ ಮಾಡಿ ಸಾಕ್ರಿ, ಅಲ್ಲೇ ಪೂಜೆ ಸಾಕು ಅಂತ ಹೇಳಿದ್ರು. ಇದು ಏನು ಛಾಯಾ ಭಗವತಿ ದೇವಾಲಯದ ಅರ್ಚಕರ ಮಾತಾಗಿರ್ತಕ್ಕ. ಅಂದರೆ ಛಾಯಾ ಭಗವತಿ ದೇವಾಲಯವು ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ಗರ್ಭಗುಡಿ ಸಹ ಮುಳುಗಡೆ ಆಗಿರೋದ್ರಿಂದ ಭಕ್ತರು ದೂರದಿಂದ ದರ್ಶನ ಪಡೀರಿ, ಮೇಲಿರ್ತಕ್ಕಂತಹ ಉತ್ಸವ ಮೂರ್ತಿ ಅಲ್ಲೇ ದರ್ಶನ ಪಡೀರಿ ಎಂಬ ಒಂದು ಕಿವಿ ಮಾತನ್ನು ಸಹ ಇಲ್ಲಿನ ಅರ್ಚಕರು ಹೇಳಿರುವಂಥದ್ದು. ಕ್ಯಾಮ್ರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ, ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.